ಶಿಕ್ಷಣಕ್ಕೆ ಜಗತ್ತಿನಲ್ಲಿ ಸಾಕಷ್ಟು ಯೋಜನೆಗಳ ಮುಖಾಂತರ ಪ್ರತಿಯೊಬ್ಬರು ಶಿಕ್ಷಣವಂತರಾಗಲೇಬೇಕು. ಯಾಕಂದರೆ ಶಿಕ್ಷಣ ಇವತ್ತು ಯಾರು ಪಡೆದಿದ್ದಾರೋ ಅವರಿಗೆ ಮಾತ್ರ ಸಮಾಜದಲ್ಲಿ ಬದುಕುವಂಥ ಅವಕಾಶ ಇದೆ. ಯಾರು ಶಿಕ್ಷಣವನ್ನು ಪಡೆಯೋದಿಲ್ಲ ಆ ಒಂದು ಸಮಾಜಕ್ಕೆ ಭೂಮಿ ಮ್ಯಾಗ ಬದುಕುವಂಥ ಅವಕಾಶ ಭಾಳ ದುರ್ಲಭ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡದೇ ಮಕ್ಕಳನ್ನು ಆಸ್ತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಗುರುಗಳು, ಗುರು ಮಾತೆಯರು ಮತ್ತು ಪಾಲಕರದು ಆಗಿರಬೇಕು. ಆ ನಿಟ್ಟಿನಲ್ಲಿ ಬರೀ ಗುರುಗಳಿಗೇನ ಜವಾಬ್ದಾರಿ ಮಾಡ್ದನೆ ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತರು ಪಾಲಕರು ಅನ್ನೋದನ್ನು ದಯಮಾಡಿ ಅರ್ಥ ಮಾಡಿಕೊಂಡು ಪಾಲಕರು ಸಹಿತ ಆ ಗುರುಗಳ ಜೊತೆಗೆ ಕೈ ಜೋಡಿಸಿ, ಗುರು ಮಾತೆಯರ ಜೊತೆಗೆ ಕೈ ಜೋಡಿಸಿ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಕೆಲಸವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಯಾಕಂದರೆ ಇತ್ತಿತ್ತಲಾಗಿ ಏನಾಗಿದೆ, ಇವತ್ತು ಹುಡುಗ ಅಥವಾ ಹುಡುಗಿ 1ನೇ ನಂಬರ್ ಬಂದರೆ ನನ್ನ ಮಗ ಅದಕ್ಕೆ 1 ನಂಬರ್ ಬಂದ, ನನ್ನ ಮಗಳು ಅದಕ್ಕೆ 1 ನಂಬರ್ ಬಂದ, ಫೇಲ್ ಆಯ್ತು, ಸರಿಯಾಗಿ ಏನು ಮಾಸ್ತರ್ ಕಲಿಸ, ಏನೂ ಮಾಸ್ತರ್ ಕಲಿಸೋದಿಲ್ಲ, ಮಾಸ್ತರ್ ಏನು ಕಲಿಸೋದು ಅದಕ್ಕೆ ಫೇಲ್ ಅದಾವ, ನನ್ನ ಮಗ ಭಾಳ ಶಾಣೆ, ಫೇಲ್ ಆದ ಮಾಸ್ತರ್ ಮ್ಯಾಗ, ಪಾಸ್ ಆದ ನನ್ನ ಮಗ, ಈ ಭಾವನೆ ಬೇಡ. ಇವತ್ತು ಗುರುಗಳು, ಗುರು ಮಾತೆಯರು, ಪಾಲಕರು, ಗುರುಗಳು ಎಷ್ಟು ಗುರುಮಾತೆಯರು ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸಿದ್ರು ತಂದೆ ತಾಯಿನೂ ಅದಾರ ಅನ್ನೋದ ಇವತ್ತು ದಿವಸ ಅರ್ಥ ಮಾಡಿಕೊಂಡು ಶಿಕ್ಷಣಕ್ಕೆ ಪೂರಕವಾಗಿ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ನಿಮ್ಮ ಮಕ್ಕಳು ನಿಮ್ಮ ಕಾಲ ಮ್ಯಾಗ ನಿಲ್ಲಬೇಕಂದ್ರೆ ಇವತ್ತು ದಿವಸ ಶಿಕ್ಷಣ ಭಾಳ ಅವಶ್ಯ. ಇವತ್ತು ಭಾಳ ಜಾತಿಗಳದಾವ ನಮ್ಮಲ್ಲಿ, ಲಿಂಗಾಯತ, ಜೈನ, ಕುರುಬ, ಉಪ್ಪಾರ, ಅವು ಇವು ಭಾಳ ಜಾತಿಗಳದಾವ. ಆದರೆ ಇನ್ನು 10 ವರ್ಷದ ನಂತರ 2 ಜಾತಿ ಉಳಿತಾವೆ, ಒಂದು ಸುಶಿಕ್ಷಿತ, ಒಂದು ಅಶಿಕ್ಷಿತ. ಕಲ್ತಾವ ಕಲಿಲ್ದಾವ. ಕಲ್ತವ್ರು ಇದ್ರೆ ಮನ್ಯಾಗ ಮರ್ಯಾದೆ ಐತಿ, ಊರಾಗ ಮರ್ಯಾದೆ ಐತಿ, ಓಣ್ಯಾಗ ಮರ್ಯಾದೆ ಐತಿ, ದೇಶದಾಗ ಮರ್ಯಾದೆ ಐತಿ. ಕಲಿಲ್ದಾವ ಇದ್ದಂದ್ರೆ ಅವಾಗ ಮನ್ಯಾಗೂ ಮರ್ಯಾದೆ ಇಲ್ಲ, ಓಣ್ಯಾಗೂ ಇಲ್ಲ, ಊರಾಗೂ ಇಲ್ಲ, ದೇಶದಾಗೂ ಇಲ್ಲ. ಅದಕ್ಕೆ ಶಿಕ್ಷಣಕ್ಕೆ ಇಷ್ಟೊಂದು ಮಹತ್ವ. ನಾವು ಶಾಲೆ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ದನ್ನ, ಬಹುಶಃ ಇವರು ಇಲ್ಲ ಕೂತವ್ರೆಲ್ಲ ಕನ್ನಡ ಗಂಡು ಮಕ್ಕಳ ಶಾಲೆಗಡೆ ಕಲ್ತಾರೆ. ಆದ್ರೆ ನಾವು ಶಾಲೆ ಭಾಳ ಕಡಿಮೆ ಕಲ್ತೀವಿ. ಪಾರ್ಟಿ ಗಂಟೆ ಏನು ಇಡಕ್ಕೆ ಹೋಗ್ತಿದ್ವಿ ಶಾಲ್ಯಾಗ ಅಟ್ಟಕರೆ ಇಲ್ಲ ಇದ್ದದ್ದು ಹಕ್ಕಿಗತ್ ಹೇಳ್ತಾನೆ, ಸಮಾಧಾನಲೇ ಕೇಳ್ರಿ. ಪಾರ್ಟಿ ಗಂಟೆ ಏನು ಇಡಕ್ಕೆ ಹೋಗ್ತೀವಿ ಅಟ್ಟಕರೆ, ಪಾರ್ಟಿ ಗಂಟೆ ಎದ್ದು ಬಂದ ಕೂಡಲೇ ಶಾಲೆ ಮಾಸ್ತರ್ ಮನೆ ಕಸ ಹಿಡಿಯೋದು, ಮಾಸ್ತರ್ ಮನೆ ಸಾರಿಸೋದು, ಮಾಸ್ತರ್ ಮಗಳು ಅಳಾಕತ್ರ ಅಂತ ತೊಗೊಂಡು ಊರೆಲ್ಲ ತಿರುಗಾಡಿ ಬರೋದು, ಮಾಸ್ತರ್ ಮನೆ ನಂಗಬಾರ್ದು ಕೇಳ, ನಾ ಏನು ಆದ ಕೇಳ್ರಿ. ಮಾಸ್ತರ ಮನೆ ಬೀಸಾನ ಮಾಡೋದು, ಮಾಸ್ತರ್ ಮನೆಗೆ ಪಲ್ಯ ಬೇಕಾರೆ ಆಜು ಬಾಜು ಎಲ್ಲಿ ಹೊಲ್ದಾಗ ಹೋದ್ರೆ ಅಲ್ಲಿ ಹೋಗಿ ಪಲ್ಯ ತೊಗೊಂಬಂದು ಕೊಡೋದು. ಅವ್ರ ಮಗಳು ಇಸಿ ಅದು ಮಾಡ್ತಾರೆ, ಅದು ಮುಕ್ಕಳು ತಿಳಿಯೋದು, ಎಲ್ಲೇ ಹೇಳಿ ಮಕ್ಕಳು. ಅಂದರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಇವತ್ತು ನಿಮಗೆ ಶಿಕ್ಷಣ ಕೊಡಕತ್ತಾರ. ಇದು 2 4 4 8 9 81 ಇದೆಲ್ಲ ಶಿಕ್ಷಣ. ಆದರೆ ನೈತಿಕತೆ ಶಿಕ್ಷಣನು ನಾ ಏನು ಮೊದಲು ಹೇಳಿಲ್ಲ, ನಾಳೆ ನೀ ಕಲಿತ ನಂತರೂ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು, ಮನ್ಯಾಗ ಸಾರಿಸ್ಬೇಕು, ಮನ್ಯಾಗ ಬಿಸಾನ ಮಾಡ್ಕೊಂಬರ್ಬೇಕು, ಮನೆಗೆ ನೀರು ತಂದು ಕೊಡಬೇಕು, ಮನ್ಯಾಗ ಸಣ್ಣ ಹುಡುಗರು ಅಳಾಕತ್ರ ಅವ್ರನ್ನ ಎತ್ಕೊಂಡು ತಿರುಗಾಡಬೇಕು ಅನ್ನೋಂಥ ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವಾಗ ನಮಗೆ ಗುರುಗಳು ಅದನ್ನು ಮಾಡಿದಕ್ಕೆ ನಾ ಎಂದೂ ತಪ್ಪಣಂಗಿಲ್ಲ, ಅದಕ್ಕೆ ನಾ ಹೆಮ್ಮೆ ಪಡ್ತಾನೆ, ಭಾಳ ಹೆಮ್ಮೆಯಿಂದ ಹೇಳ್ತಾನೆ. ನನ್ನ ಗುರುಗಳ ಮನೆ ಹುಡುಗಿದನ, ಸಾರಿಸಿದನ, ನೀರು ತಂದನ, ಬಿಸಾನ ಮಾಡಿದನ, ಕಾಯಿಪಲ್ಲೆ ತಂದನ, ಹಾಲು ತಂದು ಕೊಟ್ಟನ, ಅವ್ರ ಹುಡುಗರು ಎತ್ಕೊಂಡು ತಿರುಗಾಡಿದನ, ಅವ್ರು 2 ಬಡ್ದಾರ ಬಡ್ಸ್ಕೊಂಡನ, ಅವ್ರು 2 ಬೇದ್ದಾರ ಬೇಸ್ಕೊಂಡನ. ಅವೆಲ್ಲ ಮಾಡಿದಕ್ಕೆ ಇವತ್ತು ನಿಮ್ಮ ಮುಂದೆ ರಮೇಶ್ ಕತ್ತಿ 4 ಶಬ್ದ ಮಾತಾಡಕತ್ತಿದ್ರೆ ಅವ್ರ ಆಶೀರ್ವಾದಕಾರ ಅನ್ನೋ ಮಾತನ್ನು ಇವತ್ತು ದಿವಸ ನಾವು ಹೇಳಬೇಕಾಗ್ತದೆ. ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತೆ ನಮ್ಮಿಂದ? ಈಗ ಒಂದೇನೋ ಕಣ್ಣು ಕಿಸಿದ್ರು, ಒಂದು ಬಡಿದ್ರು ಅಂದ್ರೆ ಇವತ್ತು ಜಗಳಕ್ಕೆ ಹೊಂಟಾರ ಪಾಲಕರು. ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ? ನಾಳೆ ನಾವು ಏನರ DC, AC, ತಹಶೀಲ್ದಾರ, SP, IAS, IPS, IFS ಆಫೀಸರ್ ಆದರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾಗ ಕಲ್ತು ಒಬ್ಬ ಹುಡುಗ
IAS ಆಗ್ಯಾನ, IFS ಆಗ್ಯಾನ, DC ಆಗ್ಯಾನ, ಕಲೆಕ್ಟರ್ ಆಗ್ಯಾನ, AC ಆಗ್ಯಾನ ಅಂತ ಹೆಮ್ಮೆ ಪಡ್ತಾರೆ ಅವ್ರ. ಅದನ್ನು ಬಿಟ್ಟರೆ ಗುರುಗಳಿಗೆ, ಗುರುಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ. ಅವ್ರ ಅಪೇಕ್ಷೆ ನಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ದರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ. ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಲ್ಲಿ ನಾ ಕೈಕಾಲು ಬೀಳ್ತು. ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಕಲಿದೇ ಹೋದರೆ ಈ ನಮ್ಮಂಥ ಹಣ್ಣು ಮಗ ಗಂಡು ಬೀಳ್ತಾರೆ. ಕಲಿತ್ರಿ ಚಲೋ ಅಂತ ಸಿಗುತ್ತಾ, ನಿಮ್ಮ ಕಾಲ ಮೇಲೆ ನೀವು ನಿದ್ದು ಎಲ್ಲೋ ಪುಣಾನೋ, ಬಾಂಬೆನೋ, ಬೆಂಗಳೂರು, ಬೆಳಗಾವಿ, ಕೊಲ್ಹಾಪುರ, ಹೈದರಾಬಾದ್ ಎಲ್ಲರೂ ಸುಖವಾಗಿ ಗಂಡ ಹೆಂಡತಿ ಸುಖವಾಗಿರ್ತೀರಿ ಶಿಕ್ಷಣ ಕಲಿತ್ರೆ. ಮತ್ತು ನೀವು ಕಲಿಲ್ಲ ಏನು ರಮೇಶ ನಾವೇನು ಕಲಿಯಾಗ ನಾವು ಹಿಂಗೆ ಅಂತಂದ್ರೆ ಈ ನಮ್ಮಂಥ 14 ಮಗ ಗಂಡು ಬರ್ತಾ. ಮುಂಜಾನೆ ಚಹಾ ಮಾಡು, ಮಧ್ಯಾಹ್ನ ಚಹಾ ಮಾಡು, ಅದನ್ನು ಮಾಡಿದ್ರಿ ಇದನ್ನು ಮಾಡಿದ್ರಿ, ನೀವು ಸೋತು ಬಿಡೋದಿಲ್ಲ ಇಲ್ಲಿ ಅಂದ್ರೆ ಅವ್ರಿಗಟ್ಟ ನಿಮಗೂ ಮಕ್ಕಳ ನಿಮ್ಗಳಾಗ್ತಾನೆ. ನೀವು ಕೈಲಿಂದ ನಿಮಗೂ ಹೆಣ್ಣು ಕೊಡೋದಿಲ್ಲ ಅವ. ಮತ್ತು ಅವ್ರಿಗಟ್ಟ ಹೆಂಗಸ್ರಿಗೆ ಹುಡುಗಿಯರಟ್ಟ ಹೇಳಿದ ಸಾವುಕಾರ ನಮಗೇನು ಸಂಬಂಧ ಇರುತ್ತೆ ಅಂತ ಕೂತೀರಿ. ನಿಮಗೆ ನಾಳೆ ಆ ಮಾಡ್ಕೊಳ್ಳೋ ಹುಡುಗಿ ನಿಮ್ಮನ್ನ ಇಂಟರ್ವ್ಯೂ ತೊಗೋತೈತಿ. 5 ಮಗ್ಗಿ ಹಣ್ಣು 9 ಮಗ್ಗಿ ಹಣ್ಣು ಅಂದ್ರೆ ಮಕ್ಕಳ ನೀವು ಹಣ್ಣಿಲ್ಲ ಅಂದ್ರೆ ಮಾಡ್ಕೊಳ್ಳೋದಿಲ್ಲ. ಹೋಗಿ ನಡ್ಕ ಗಿಡಕ್ಕೆ ಉರ್ಲು ಹಾಕೋಬೇಕಾಕೈತಿ. ಅದಕ್ಕೆ ಶಿಕ್ಷಣ ಭೂಮಿ ಮ್ಯಾಗಿರ್ತಕ್ಕಂಥ 2ನೇ ಆಕ್ಸಿಜನ್. ಹೆಂಗೆ ನಾವು ಬದುಕಬೇಕಾದ್ರೆ ಆಕ್ಸಿಜನ್ ನಮಗೆ ಅವಶ್ಯಕತೆ ಇದೆ, ಹಂಗೆ ಇವತ್ತು ದಿವಸ ನಾವು ಭೂಮಿ ಮ್ಯಾಗ ಬದುಕಿ ನಮ್ಮ ಕಾಲ ಮ್ಯಾಗ ನಾವು ನಿಲ್ಲಬೇಕಾದ್ರೆ ಶಿಕ್ಷಣ ಅನ್ನೋದು ಭಾಳ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಪಾಲಕರು ಅರ್ಥ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಗುರುಗಳು, ಗುರುಮಾತೆಯರಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿನಿಯರು ಸಹಿತ ಇವತ್ತು ದಿವಸ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಐತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಶಿಕ್ಷಣ ಅಂದರೆ ಬರೀ ಶಾಲೆಗೆ ಹೋಗಿ ಕೂತು ಬರೋದಲ್ಲ. ಲಕ್ಷ್ಯ ಕೊಟ್ಟ ಕೇಳಬೇಕು, ಲಕ್ಷ್ಯ ಕೊಟ್ಟು ಕಲಿಬೇಕು. ಈ ನಾವು ಸಣ್ಣಾಗಿರ್ತಾಗ ನಮಗೆ ಕಲಿಸಿದ್ದು 2ನೇ ಕಲಿಸಿದ್ದು 1 2 ಬೇಳೆಯ 1 2 ಬಾಳೆ ಎಲೆ ಹರಡು, 3 4 ಅನ್ನವ ಹಾಕು, 5 6 ಬೇಳೆಯ ಸಾರು, 7 8 9 10 ಊಟ ಮುಗಿದಿತ್ತು. ಇದನ್ನ ನಂಗೆ 2ನೇ ಕಲಿಸ್ಯಾರ. ಇನ್ನು ನನ್ನ ಮೊಮ್ಮಕ್ಕಳಿಗೆ ನಾ ಕಲಿಸ್ಕೋದು ನಾ ಇನ್ನೂ ಮರ್ತಿಲ್ಲ. ಇನ್ನೊಂದು ಕಲಿಸಿದ್ರೆ ನಮ್ಗೆ ಆಟ ಆಡಕ್ಕೆ ಹೊರಗೆ ಹೋಗ್ತಿರ್ಕಿಲ್ಲ. ನಾವು ಅಲ್ಲೇ ಕಲಿಸ್ತಾರೆ ಅತಿಕಾಳ ಬತ್ತಿಕಾಳ ಬೌನರ ಬಸನರ ಕೈ ಕೈ ಜೋಡ್ಗೈ ಪಂಚಂ ಪಕಡಂ ಪಡೋಲ್ ಪುಸ್ ಅನ್ನೂ ಹೊರಗೆ ಹೋಗ್ತಿರ್ಕಿಲ್ಲ ನಾವು. ಯಾಕಂದ್ರೆ ಅವ್ರಿಗೆ ಯಾವಾಗ ಕಾಳಜಿ ಇರ್ತೈತೆ, ಎಲ್ರಿ ಪೆಟ್ಟು ಹಚ್ಕೊಂಡು ನಾನು ಎಲ್ರಿ ಏನಾರ ತೊಂದರೆ ಆದತ್ತು ಅಥವಾ ಅಂಜಿಕೆ ಬಂದು ಹೊರಗೆ ಕಳಿಸ್ತಿರ್ಕಿಲ್ಲ. ಹೀಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದ ಮುಖಾಂತರ ಗುರುಗಳು, ಗುರುಮಾತೆಯರ ಆಶೀರ್ವಾದದಿಂದ ನಾವು ದೊಡ್ಡವರಾಗಿ ಬೆಳೆದಿದ್ದೀವಿ. ಅನೇಕ ವ್ಯಾಕರಣಗಳ ಬಗ್ಗೆ ಈಗ ವ್ಯಾಕರಣ ಬಹಳ ಬದಲಾಗಿ ಹೋಗೈತಿ. ಈ ಕೆಲವೊಂದು ಮಂದಿ ಇಲ್ಲಿ ಅಲ್ಲಿ ಎಡ್ರುಕರ್ ಸರ್ ಕೂತಾರ ನೋಡಿ ಮೆದರಿಗೆ. ಇವತ್ತು ಭಾಳ ಮಂದಿಗೆ ಸ್ವರಗಳು ಎಷ್ಟದಾವ ಅಂದ್ರೆ ಮಾಸ್ತರ್ಗಳಿಗೆ ಗೊತ್ತಿಲ್ಲ. ಸ್ವರಗಳು ಅ ಆ ಇ ಅಹಂ ತಕ ಏನು ಬರ್ತಾವು, ಅ ಆ ಇದಿಂದ ಆ ಅಮ್ಮ ತಕ ಏನು ಬರ್ತಾವು ಅವು ಸ್ವರಗಳು. ವ್ಯಂಜನಗಳದು ಕೇಳಿದ್ರೆ ಯಾವ ಇಂಜನ್ರಿ ಅಂತ ಕೇಳ್ತಾರೆ. ವ್ಯಂಜನಗಳು ಇವತ್ತು ದಿವಸ ಕಕ್ಕ ಗಗನ ಜಜ ಜನ ಇವೆಲ್ಲ ವ್ಯಂಜನಗಳು. ಆ ವ್ಯಂಜನದಾಗ ಸಿದ್ದಪ್ಪಣ್ಣ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಬರ್ತೈತಿ. ಮತ್ತು ಕಲ್ಪಲ್ ಹೋಗಿ ವ್ಯಂಜನದಾಗ ಅಲ್ಪ ಪ್ರಾಣ ಮಹಾಪ್ರಾಣ. ಯಾವ ಒತ್ತಕ್ಷರ ಅದಾವು ಅವ ಮಹಾಪ್ರಾಣ, ಒತ್ತಕ್ಷರ ಯಾವಿಲ್ಲ ಅವ ಅಲ್ಪ ಪ್ರಾಣ. ಏನ್ರಿ ಪಿ ಡಿ ಒ ಸಾಹೇಬ್ರ? ಯಾಕಂದ್ರೆ ನಾವಿದು 3ನೇ 4ನೇ ಕಲ್ತೀವಿ ಇವೆಲ್ಲ. ಇನ್ನು ನೆನಪದಾವ ನಮಗೆ. ನೆನಪು ಯಾಕೆ ಇಡ್ತೀವಿ ಅಂದ್ರೆ ಇವತ್ತು ದೇವಾಲಯ ಯಾವ ಸಂದೀಪ ಸ್ವರ್ದೀರ್ ಸಂಧಿ ದೇವ ಅಧಿಕ ಆಲಯ ಅ ಆ ಎರಡು ಹೋದು ಯಾವ ಸಂಧಿ ಆತ? ಹಾ. ಹಿಂಗಾಗಿ ವ್ಯಾಕರಣ ಕಡೆ ಎಷ್ಟು ನೀವು ಲಕ್ಷ್ಯ ಇಡ್ತೀರಿ ನಿಮ್ಮ ತಲೆ ಅಷ್ಟು ಶಾರ್ಪ್ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಸ್ವರಗಳು ಯಾವುವು, ಅದ್ರೊಳಗೆ ವ್ಯಂಜನಗಳು ಯಾವುವು, ಅದ್ರೊಳಗೆ ಅಲ್ಪ ಪ್ರಾಣ ಯಾವ ಮಹಾಪ್ರಾಣ ಯಾವ,
ವ್ಯಾಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜಾಗನೂರತ ಮೊದಲು ಊರುತ್ತಿದ್ದು, ಆದರೆ ಬಹುಶಃ ಈಗ ಅದನ್ನು ಬದಲಾಯಿಸಬೇಕಾಗಿತ್ತು. ಎಲ್ಲರೂ ಹೇಳಿ ಜಾಗೃತವಾಗಿರ್ತಕ್ಕಂಥ ಊರು ಯಾವುದು ಅಂದರೆ ಅದು ಜಾಗನೂರು. ಜಾಗೃತ ಊರು ಜಾಗನೂರು ಅನ್ನುವಂಥ ಮಾತನ್ನು ಇವತ್ತು ದಿವಸ ನಾವು ಹೇಳಬೇಕಾಗ್ಯದ. ನನಗೆ ವಯಸ್ಸು 60. ನಂದು 7ನೇ ವಯಸ್ಸಿನಾಗೂ ಜಾಗನೂರು ನೋಡಿದನ್ನ, ಈಗ 60ನೇ ವಯಸ್ಸಿನಾಗೂ ನೋಡಾಕತ್ತ. ಅಜ ಗಜಾಂತರ ಫರಕ್ ಆಗಿದೆ. ನಮ್ಮೂರಾಗ IAS ಆಗಿಲ್ಲ ಅಂದರೆ ಇದು ನಮ್ಮೂರ, ಬಾಗೇವಾಡ್ಯಾಗ IAS ಆಗಿಲ್ಲ, ಬಟ್ ಜಾಗನೂರಾಗ IAS ಆಗಿದ್ದಾರೆ. ರಮೇಶ್ ಕತ್ತಿಗೆ ಇವತ್ತು ದಿವಸ 100 ಪಟ್ಟು ಹೆಮ್ಮೆ ಐತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಹುದ್ದೆಗಳಲ್ಲಿ ಇವತ್ತು ನಾವು ಡಿಜಿಟಲ್ ಲೈಬ್ರರಿ ಮಾಡ್ಯಾರ. ಹೋಗಿ ಬನ್ನಿ, ನಾನು ದಿನ 15 ಹುಡುಗರು ಕಲಿತಾರೆ. ಧಾರವಾಡಕ್ಕೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೋ ಹೋಗೋರು ಪಾಪ ಇಲ್ಲೇ ಲೈಬ್ರರಿಗೆ ಓದಿ ಕಲಿಯಾಕತ್ತಾರೆ. ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ. ಮತ್ತು ಜಾಗನೂರದಲ್ಲಿರ್ತಕ್ಕಂಥ ಜಾಗೃತವಾಗಿರ್ತಕ್ಕಂಥ ಊರದಲ್ಲಿರ್ತಕ್ಕಂಥ ಮನಸ್ಸುಗಳು ಸಹಿತ ಇವತ್ತು ದಿವಸ ಒಂದಾಗಿ ನಾವು ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಶಿಕ್ಷಣ, ನಮ್ಮ ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ನಡಿಬೇಕು ಅನ್ನುವಂಥ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ PKPS ಮುಚ್ಚಿ ಹೋಗಿತ್ತು ಇವತ್ತು. ಆದರೆ ಇವತ್ತು ಅದೇ PKPS ಚಿಕ್ಕೋಡಿ ತಾಲೂಕಿನ ಯಾವುದಾದ್ರೂ ನಂಬರ್ 1 PKPS ಇದ್ರೆ ಅದು ಜಾಗನೂರು PKPS ಅಂತ ಇವತ್ತು ದಿವಸ ಇದ್ದಿದ್ದೆ ನಾವು ಹೇಳಬೇಕಾಗ್ತದೆ. ಇದೇ ಹೇಳಿದರು, ಊಟದ ತಟ್ಟೆ ಕೊಟ್ಟರು, ಅದನ್ನು ಕೊಟ್ಟರು, ಇದನ್ನು ಕೊಟ್ಟರು ಅಂತ ಹೇಳಿ 6 ಲಕ್ಷ ರೂಪಾಯಿ ದುಡ್ಡು ಇವತ್ತು ಬೆಲ್ಲದ ಫೌಂಡೇಶನ್ದವರು, PKPSದವರು, ಮತ್ತೊಂದು ಯಾವುದೋ ಕಂಪ್ನಿಯವರು ಕೂಡಿ 6 ಲಕ್ಷ ರೂಪಾಯಿ ಕೊಟ್ಟು ಸಾಕಷ್ಟು ಅನುಕೂಲತೆಗಳನ್ನ ಮಾಡಿದ್ದಾರೆ. ಅದರ ಸದುಪಯೋಗ ಇವತ್ತು ದಿವಸ ಜನ ನೀವೆಲ್ಲ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಬಹುಶಃ ಮುಂಜಾನೆ 11 ಬರಬೇಕಾಗಿತ್ತು. ಒಂದು 3-4 ಎಡಿಷನಲ್ ಕಾರ್ಯಕ್ರಮ ಆಗಿದ್ದರಿಂದ ತಡವಾಗಿ ಬಂದಿದ್ದೀನಿ. ಆದರೂ ಸಹಿತ ನಾನು ನೆಟ್ಟಗೆ ಕಾರ್ಯಕ್ರಮಕ್ಕೆ ಬರ್ತಾನೋ ಪಡಕ್ನ ಮುಗಿಸ್ಕೊಂಡು ಹೋಗ್ತಾನೆ ಅಂದ್ಕೊಳ್ಳೆ ಸೂಕ್ಷ್ಮ ಹೇಳ್ರು, ಇಲ್ರಿ ದೇವ್ರ ಗುಡಿಗೆ ಹೋಗಿ ಬಂದ ಮುಂದೆ ಕಾರ್ಯಕ್ರಮ ಮಾಡೋಣ ಅಂತ ನಾನು ತಿಳ್ಕೊಂಡು ಹುಡುಗರನ್ನ ಊಟಕ್ಕೆ ಬಿಟ್ಟಿದ್ದಾರತೆ. ಅಂದ್ರೆ ನಾವು ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಪಡಕ್ನ ಗೊತ್ತಾಕ್ಕವು. ಆ ಪ್ರಕಾರ ಗುಡಿಯಾಗ ಹೋಗಿ ದೇವ್ರ ದರ್ಶನ ತೊಗೊಂಡು ಸೊಸೈಟಿಯಾಗ ಹೋಗಿ ಅಲ್ಲೆಲ್ಲ ಕಟ್ಟಡದ ಮಾಹಿತಿ ತೊಗೊಂಡ ನಂತರ ಎಲ್ಲ ಹುಡುಗರು ಊಟ ಮುಗಿದೈತೆ ಅಂದ ಕೂಡಲೇ ಇವತ್ತು ದಿವಸ ಕಾರ್ಯಕ್ರಮಕ್ಕೆ ತಡ ಮಾಡಿ ಬಂದಿದ್ದೀನಿ. ದಯಮಾಡಿ ಎಲ್ಲ ಕ್ಷಮೆ ಇರಲಿ. ಬರುವಂಥ ನಿರ್ಮಾಣದಲ್ಲಿ ಇವತ್ತಿನ ದಿವಸ ಮತ್ತೊಂದು ಈ ಭಾಗದ ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಬೆಂಗಳೂರಿನಲ್ಲಿ ಸಭೆ ಇರೋದ್ರಿಂದ ಹೋಗಲೇಬೇಕು ಅನ್ನೋಂಥ ಒಂದು ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ಅವರು ತಾವು ದಯಮಾಡಿ ಮುಗಿಸ್ಕೊಂಡು ಬರ್ರಿ ಅನ್ನೋದು ಮಾತನ್ನು ಸಹಿತ ಹೇಳಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರ ಶುಭ ಹಾರೈಕೆಗಳನ್ನು ಇದೇ ಸಂದರ್ಭದಲ್ಲಿ ಹಾರೈಸ್ತಾ, ಈ ಒಂದು ಶಾಲೆ ಬಹುಶಃ 811 ಹುಡುಗರು ಅದಾರ ರೀ, ಹೆಣ್ಮಕ್ಳ ಗಂಡ್ಮಕ್ಳು ಕೂಡಿ. 811 ಪೈಕಿ 600-650 ಹುಡುಗರು ತೋಟದಿಂದ ಬರ್ತಾವೆ. ಒಂದು 150 ಹುಡುಗರು ಅಷ್ಟೇ ಊರಾಗಿನೂ ಬಹುಶಃ ಬರ್ತಾರೆ. ಆದರೂ ಸಹಿತ ಇವತ್ತು ತೋಟಪಟ್ಟಿಯಲ್ಲಿ ಜನ ಯಾಕೈತಂದ್ರೆ ಸ್ವಚ್ಛವಾದ ಗಾಳಿ, ನೀರು, ಹಾಲು, ಪಲ್ಯ ಎಲ್ಲ ತೋಟದಾಗ ಸಿಗ್ತೈತಿ, ದೇಖರೇಖೆ ಆಗ್ತೈತಿ ಅನ್ನೋ ಸಲುವಾಗಿ ಇವತ್ತು ತೋಟಗಳಲ್ಲಿ ಭಾಳ ಜನ ಅದಾರ. ಆದರೂ ಸಹಿತ ತಾವೇನು ಇಲ್ಲಿ ಬಂದಿದ್ದೀರಿ, ಶಿಕ್ಷಣವನ್ನು ವ್ಯವಸ್ಥಿತವಾಗಿ ತಾವು ಪಡ್ಕೊಳ್ಳೋದ್ರ ಮುಖಾಂತರ ಈಗ ನಿಮ್ಮ ಸಲುವಾಗಿ ಇವು ಕೊಲೆಗಳು ಕಟ್ಟ್ಯಾರ. ನಮಗೆ ಅವಾಗ ಕೊಲೆಗಳು ಇರ್ತಿರ್ಕಿಲ್ಲ. ಎಲ್ರಿ ಒಂದು ಕೊಲೆ ಹಾಕೊಂಡಾಕೋದ್ರೆ ಅಲ್ಲಿ ಹಾಳ್ಮಣ್ಣಿನ ಹೆಂಟಿ ಬೀಳ್ತಿತ್ತು. ಅದು ಕೊಲೆ ಬಂದ್ ಮಾಡಿಸಿ ಹಿಂದಿನ ಕೊಲೆ ಹಾಕೊಂಡ್ಸಾವ, ಅಲ್ಲಿ ತೆಗಿಸಿ ಅಲ್ಲಿ ಕೊಡ್ದಾವ. ವಾರದಾಗ 3 ಕೊಲೆ ಸುತ್ತಾಕ್ತಿದ್ವಿ ನಾವು. ಮತ್ತು ನಿಮ್ಮದೊಂದು ನಸೀಬ, ನಾವು ಸಾಲಿ ಕಲಿ ಮುಂದೆ ಸಾರಿಸೇ ಕಲಿಯು ಸಾಲಿ. ಶಗನ ಹಿಡ್ಯಾಕೆ 10 ಮಂದಿ ಹೋಗೋದು, ನೀರು ತರಾಕೆ 10 ಮಂದಿ, ಸಾರ್ಸಾಕೆ 15 ಮಂದಿ. ಅಂದ್ರೆ ಆಗಿನ ಪರಿಸ್ಥಿತಿ ಹಂಗಿತ್ತು, ಬರ್ತಾನ ಪರಿಸ್ಥಿತಿ ಅವೆಲ್ಲ ಕಲ್ತಿದ್ವು. ಅಮೇರಿಕಾದ ಉಪ್ಪಿಟ್ಟು ಬರ್ತೈತೆ. ಈಗ ನಿಮ್ಮಂಗೆ ತತ್ತಿ ಪತ್ತಿ ಕೊಡ್ತಾರೆ ರೀ ಗುರುಗಳೇ, ಮತ್ತು ನಮಗೆ ಕೊಟ್ಟರೆ ನಾವು ಹೆಂಗೆಲ್ಲ ಹರಿದು ಹೋಗ್ತಿದ್ವು. ನಮಗೇನು ತೈತ್ಯೂ ಇಲ್ಲ, ಬಗ್ಗೂ ಇಲ್ಲ. ಅಮೇರಿಕಾದ ಉಪ್ಪಿಟ್ಟು ಒಂದು ಬರ್ತಿತ್ತು, ಕುದಿಯಾಕೆ ನೀರು ಇಡ್ತಿರು, ಅದು ಬರ್ರಗಳನ್ನು ಕೊಡಗೋಲು ಹೆಚ್ಚು ಅದು ಮುಂದಿನ ಬಾಯಿ ಹರಿತಿರು, ಅದನ್ನ ಡಬ್ ಮಾಡ್ತಿರು. ಆ ಬಿಸಿನೀರಾಗ ಕಳ ಕೂತ್ಕೊಳ್ಳಿ ಅದನ್ನ ಪೇಪರ್ದಾಗ ಹಾಳ್ಯಾಗ ಹಾಕಿ ಕೊಟ್ಬಿಡ್ತಿರು. ಅಂತ ತಿನ್ಕೋತ ಒಂದು ಪೌಡ್ರ್ ಹಾಲು ಲಕ್ಷ್ಮಣ, ಆಕಳ ಹಾಲವ ಕುಡಿಯೋಣ, ಆಣೆಯ ಕಸವನ್ನು ಪಡಿಯೋಣ ಅಣ್ಣನವ್ರು ನಮಗೆ.
ಹೆಂಗೆ ರೀ ಆಕಳ ಹಾಲಲ್ಲ ಇವನು ನಾವು ಪೌಡ್ರ್ ಹಾಲು ಮತ್ತು ಆಕಳ ಏನು ಬಗಿರತ್ತಾರೋ ಅಂತ ಕೇಳೋಣ. ಬಿಡ್ತಿರ್ ಕಪಾಳಿಗೆ ಇಡಿ. ನಾವು ಮಾಸ್ತರ್ ನಾವು ಆಕಳ ಹಾಲು ಅಂದ್ರೆ ಮಗನ ಆಕಳ ಹಾಲವು. ನಾಳೆ ಆಣಿ ಹಾಲು ಅಂದ್ರೆ ಆಣಿ ಹಾಲು ಅಣಬಗಿನಿ. ನಾವು ಮತ್ತು ಆಕಳ ಬಿಡ್ನಿ ಆಣೆ ಹಾಲನ್ನು ಕುಡಿಯೋಣ, ಆಣೆ ಕಸೋನು ಪಡಿಯೋಣ ಚಾಲೂ ಮಾಡಿದ್ವಿ ಮಾರುತಿ. ಹಾಂ, ಅಂದ್ರೆ ಆಗಿನ ಶಿಕ್ಷಣ ಈಗಿನ ಶಿಕ್ಷೆಗೆ ಭಾಳ ವ್ಯತ್ಯಾಸ. ಇವತ್ತು ಸರ್ಕಾರ ನಿಮ್ಮ ಸಲುವಾಗಿ ಅನೇಕ ಯೋಜನೆಗಳು ತರೋದ್ರ ಮುಖಾಂತರ ನಿಮ್ಮನ್ನು ಸಮರ್ಪಣೆ ಮಾಡ್ಕೊಂಡೈತೆ. ಸರ್ಕಾರ ನಿಮಗೆ ಸಮರ್ಪಣೆ ಆಗೈತಿ. ನಮ್ಮ ಲಿಟ್ರಸಿ ರೇಟ್ ಆಫ್ ದ ಕಂಟ್ರಿ, ಶೈಕ್ಷಣಿಕವಾಗಿರ್ತಕ್ಕಂಥ ನಮ್ಮ ಲಿಟ್ರಸಿ ರೇಟ, ನಮ್ಮ ಕಂಟ್ರಿ ರೇಟ್ ಇವತ್ತು ದಿವಸ ಹೆಚ್ಚಿಗೆ ಇರಬೇಕು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಮತ್ತು ಇನ್ನು ಪಿ ಡಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲೇ ಅದಾರ ಪಿ ಡಿ ಅವರು. ಯಾಕಂದ್ರೆ ನಾವು ಒಂದು 20 ವರ್ಷದಿಂದ ಇಲ್ಲಿ ಬಂದಿನ ಎಲ್ಲ ತಿರುಗಾಡಿ ಹೋಗಿದ್ರು. ಇದು ನಿಮ್ಮ ಹೆಸರಲ್ಲೇ ಐತಿದ್ದು ಮುಂದಿನ ದಿನ ಜಾಗ. ಹಾಂ, ಅದನ್ನು ಸಾಲಿ ಕೊಡ್ರಿ. ಹಾಂ, ಆಗೈತಿ. ಮತ್ತು ಅದು ನಿಮ್ಮದು ಸಮತಟ್ಟು ಮಾಡೋ ಯೋಜನೆದಾಗ ಹಾಕಿ ಇದನ್ನು ಲೆವೆಲ್ ಮಾಡಿದ್ರಲ್ಲ. ಹಾಂ, ಹಾಕಿ ಮಾಡಿದ ಲೆವೆಲ್ ಇನ್ನೊಂದು 2-3 ತಿಂಗಳು ಮಾರ್ಚ್ಗೆ ಬರ್ತಾನೆ. ಅಟ್ರೊಳಗೆ ಫುಲ್ ದೊಡ್ಡ ಗ್ರೌಂಡ್ ಮಾಡಿರಿ, ಕ್ರಿಕೆಟ್ ಆಡಕ್ಕೆ ಬರೋ ಹುಡುಗರಿಗೆ ಲೆವೆಲ್ ಸಮತಟ್ಟು ಮಾಡಿರಿ, ಎಲ್ಲರಿಗೂ ಅನುಕೂಲ ಆಗ್ತೈತಿ. ನಾವು ಸೀಟೇ ಮಾಡೋದು ಮಗ ಮಾಡಬೇಡ್ದು ಹೇಳೋಣಂತ ಮಕ್ಕಳ್ರೆ ಸೀಟು ಹೊಡೆದ್ರೆ ಮಕ್ಕಳು. ಮಾರ್ಚ್ ಇವತ್ತು ಯಾವುದು ಜನವರಿ ಫೆಬ್ರವರಿನೇ 2 ತಿಂಗಳೈತಿ. ನಿಮಗೇನು ಸಮಸ್ಯೆ ಬಂದ್ರೆ ನನಗೆ ಹೇಳ್ರಿ, ಶಾಸಕರಿಗೆ ಹೇಳ್ರಿ, ಅಥವಾ ಬೆಲ್ಲದವ್ರಿಗೆ ಹೇಳ್ರಿ, ಅಥವಾ SDMC ಅಧ್ಯಕ್ಷರಿಗೆ ಹೇಳ್ರಿ, ನಿಮ್ಮ UOನೋ CS ಯಾರಿಗೆ ಮಾತಾಡ್ತೀವಿ. ಪೂರ್ಣ ನಮ್ಮ ಸೀಮೆ ಎಷ್ಟೈತಿ ನೋಡ್ಕೊಂಡು ಲೆವೆಲ್ ಮಾಡಿ ಕೆಂಪು ಮಣ್ಣಟ್ಟು ಕಡಿಸಿ ಹುಡುಗರಿಗೆ ವಾಲಿಬಾಲ, ಖೋ ಖೋ, ಕಬಡ್ಡಿ, ಕ್ರಿಕೆಟ. ಆ ಶಾರ್ಟ್ ಪಿಚ್ ಮಾತ್ರ ಆಡಬೇಡ್ರೆ. ಆ ಕ್ರಿಕೆಟ್ದಾಗ ಶಾರ್ಟ್ ಪಿಚ್ ಆಡಿದ್ರೆ ಮಕ್ಕಳ ಮನೆಗೆ ಹೋಗ್ತೀರಿ. ಲೆಂತ್ ಪಿಚ್ ಆಡ್ರಿ, ಅದ್ರ ಮುಂದೆ ಏನೋ ಭವಿಷ್ಯ ಆಕೈತಿ. ಆ ಒಂದು ನಿಟ್ಟಿನಲ್ಲಿ ಗ್ರೌಂಡ್ ಭಾಳ ಅವಶ್ಯ. ಬರೀ ಶಾರೀರಿಕವಾಗಿ ಬರೇ ನೀವು ಬರೀ ಅಂಕಿ ಮಗ್ಗಿ ಕಲ್ಕೋತ ಹೋದ್ರೆ ಶಾಣೆ ಆಗಂಗಿಲ್ಲ. ಶಾರೀರಿಕವಾಗಿಯೂ ಸಹಿತ ನಾವು ಸದೃಢ ಇರಬೇಕು. ಅದಕ್ಕೆ ಆಟ ಭಾಳ ಅವಶ್ಯದ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರೌಂಡನ್ನು ಗ್ರಾಮ ಪಂಚಾಯಿತಿಯ ಚೇರ್ಮನ್ರು ಮತ್ತು PDO ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು ಕೂಡಿ ಆದಷ್ಟು ಬೇಗನೆ ಮಾಡಿ ಕೊಡ್ರಿ. ಅದಕ್ಕೇನು ಸಮಸ್ಯೆಗಳು ಬಂದು ನಮ್ಗೆ ಹೇಳ್ರಿ, ನಾವು ಒಂದು ಪರಿಹಾರ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ SDMC ಕಮಿಟಿಯ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸನ್ಮಾನಿತ ಎಲ್ಲ ಸದಸ್ಯರಿಗೂ, ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರಿಗೂ, ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಶಿಕ್ಷಣ ಪ್ರೇಮಿಗಳಿಗೂ, ಸಹೋದರ ಮಿತ್ರರಿಗೂ, ವಿದ್ಯಾರ್ಥಿನಿಗಳಿಗೂ, ಗುರುಗಳಿಗೂ ಮತ್ತು ಗುರುಮಾತೆಯರಿಗೂ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.